ನಮಸ್ಕಾರ. ನಾವು ಇವತ್ತು ನಮ್ಮ ಒಂದು 4 BHK ಲಕ್ಸುರಿಯಸ್ ಡೂಪ್ಲೆಕ್ಸ್ ಹೌಸ್ನ ವಿಸಿಟ್ಗೆ ಬಂದಿದ್ದೀವಿ. ಸೊ ಇದರ ಎಲಿವೇಶನ್ನ ಫಸ್ಟ್ ನಾನು ತೋರಿಸ್ಬಿಡ್ತೀನಿ. ಇದು ಫ್ರಂಟ್ ವ್ಯೂ, ಇದು ಬಂದು ಸೈಡ್ ವ್ಯೂ ನೋಡ್ಬೋದು. ಈಗ ಆಲ್ರೆಡಿ ಟೆಕ್ಸ್ಚರ್ ಪೇಂಟ್ ಆಗಿದೆ. ಸೊ ಯಾವ ರೀತಿಯಾದ ಒಂದು ಓಪನಿಂಗ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ಎಲ್ಲವೂ ಬಿಗ್ ಸೈಜ್ ಓಪನಿಂಗ್ಸು, ವೆಂಟಿಲೇಷನ್ ಯಾವುದೇ ರೀತಿಯಲ್ಲೂ ಕೊರತೆ ಆಗದೇ ಇರೋ ರೀತಿಯಲ್ಲಿ ನಾವು ಈ ರೀತಿಯಾದ ಎಲಿವೇಶನ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಇದು ಬಂದರೆ ಇದು ನಮ್ಮ ಒಂದು ಬಿಲ್ಡಿಂಗ್ನ ಫ್ರಂಟ್ ವ್ಯೂ. ಸೊ ನೀವು ನೋಡ್ಬೋದು, ಫ್ರಂಟ್ ವ್ಯೂನಲ್ಲಿ ಸಾಕಷ್ಟು ವೆರೈಟಿಗಳನ್ನು ನಾವು ಉಪಯೋಗಿಸಿದ್ದೀವಿ ಡಿಸೈನ್ನ ಪರ್ಪಸ್ಗೋಸ್ಕರ. ಸೊ ಇಲ್ಲಿ ಕ್ಲಾಡಿಂಗ್ ಇದೆ, ಬ್ರಿಕ್ ಕ್ಲಾಡಿಂಗ್ ಇದೆ, ಗ್ಲಾಸ್ ರೈಲಿಂಗ್ಸ್ ಇದೆ, ಮತ್ತು ಜಾಲಿ ವಾಲ್ ಇದೆ, ಗ್ರಾನೈಟ್ ಕ್ಲಾಡಿಂಗ್ ಇದೆ, ಟೆಕ್ಸ್ಚರ್ ಪೇಂಟ್ ಇದೆ. ಸೊ ಎಲ್ಲವನ್ನು ನೀವು ನೋಡ್ಬೋದು. ಪೇಂಟಿಂಗಲ್ಲೇ ಆಗಿರ್ಬೋದು, ಮೆಟೀರಿಯಲ್ಸಲ್ಲೇ ಆಗಿರ್ಬೋದು, ವೆರೈಟಿ ಆಫ್ ವರ್ಕನ್ನು ಇಲ್ಲಿ ಕಾಣಬಯಸ್ಬೋದು. ಇದಾದಮೇಲೆ ಇದು ನಮಗೆ ನಾರ್ತ್ ಸೈಡ್ ಬರುತ್ತೆ. ಸೊ ನಾರ್ತ್ ಸೈಡಲ್ಲೂ ಕೂಡ ಈ ರೀತಿಯಾದ ಒಂದು ಎಲಿವೇಶನ್ನ ನೀವು ನೋಡ್ಬೋದು. ಸೊ ಮುಂದೆಗಡೆ ಬಾಲ್ಕನಿಯಲ್ಲಿ ಲೈಟ್ ವೈಟ್ ಬ್ಲಾಕ್ನ ಮುಖಾಂತರ ಈ ರೀತಿ ಡಿಸೈನನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಓಪನಿಂಗ್ಸನ್ನು ನೋಡ್ಬೋದು ಯಾವ ರೀತಿಯಾಗಿದೆ. ಸೊ ವೆಂಟಿಲೇಷನ್ ನಾರ್ತಿಂದ ಈಸ್ಟಿಂದ ನಮಗೆ ಮ್ಯಾಕ್ಸಿಮಮ್ ವೆಂಟಿಲೇಷನ್ ಬರುತ್ತೆ. ಸೊ ಅದನ್ನು ಮನೆ ಒಳಗಡೆ ಯಾವ ರೀತಿ ತೊಗೊಂಡು ಹೋಗೋದು ಅನ್ನೋದರ ಒಂದು ಆಧಾರದ ಮೇಲೆ ಈ ಒಂದು ಓಪನಿಂಗ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಮನೆ ಒಳಗಡೆ ನೋಡೋಣ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಗೇಟ್ನ ಡಿಸೈನನ್ನು ನೀವು ನೋಡ್ಬೋದು. ಒಂದು 10 ಫೀಟ್ ಕಾರ್ ಪಾರ್ಕಿಂಗ್ಗೆ ಅಂತ ಬಿಟ್ಟಿದ್ದೀವಿ. ಇನ್ನೂ ಒಂದು ಬಂದು ಪ್ಯಾಸೇಜ್ ಎಂಟ್ರಿ. ಸೊ ಇದು 4 ಫೀಟು. ಈ ರೀತಿಯಾದ ಗೇಟ್ನ ಮುಖಾಂತರ ನಾವು ಒಳಗಡೆ ಬಂದರೆ ನಮಗೆ ವಾರ್ಮ್ ವೆಲ್ಕಮ್ಗೆ ಈ ರೀತಿಯಾದ ಒಂದು ಸ್ಟೆಪ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಇನ್ನೂ ಇಲ್ಲಿ ಡಿಸೈನ್ ವರ್ಕ್ ಬರೋದಿದೆ. ಸೊ ಸೈಡ್ನಲ್ಲಿ ನೋಡ್ಬೋದು, ನಾವು ವುಡನ್ ಕ್ಲಾಡಿಂಗನ್ನು ಇಲ್ಲಿ ಮಾಡಿದ್ದೀವಿ. ಸೊ ಇಲ್ಲಿ ವೆಟಿಫೈಡ್ ಟೈಲ್ಸ್ ಕ್ಲಾಡಿಂಗನ್ನು ಮಾಡಿದ್ದೀವಿ. ಇದು ಪಾರ್ಕಿಂಗ್ ಏರಿಯಾ. ಸೊ ಇಲ್ಲಿಂದನೇ ಕಾರು ಹೊರಗಡೆ ಹೋಗೋದು. ಇಲ್ಲಿ ಸಂಪನ್ನು ಪ್ರೊವೈಡ್ ಮಾಡಿದ್ದೀವಿ. 15ರಿಂದ 18 ಲೀಟರ್ ಕೆಪಾಸಿಟಿಯ ಸಂಪು. ಸೊ ಇದು ಬಂದು ಪ್ಯಾಸೇಜ್ ಏರಿಯಾ. ಸೊ ಇಲ್ಲಿ ನಾವು ಮೇಲಿಂದ ಬರ್ತಕ್ಕಂತಹ ಎಲ್ಲ ವೇಸ್ಟ್ ವಾಟರ್ಗೆ ಡ್ರೈನ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಸುತ್ತಲೂ ಓಡಾಡಬಹುದು. ಮತ್ತು ಬೇಕಾಗಿರ್ತಕ್ಕಂಥ ಯುಟಿಲಿಟಿ ಜಾಗವನ್ನು ಕೂಡ ಅಲ್ಲೇ ನಾವು ಪ್ರೊವೈಡನ್ನು ಮಾಡಿದ್ದೀವಿ. ಇನ್ನು ಮುಂದೆ ಹೋಗೋದಾದರೆ ಈ ರೀತಿಯಾದ ಮೈನ್ ಡೋರ್ ಇದೆ. ಸೊ ಟೀಕ್ ವುಡ್ ಬರ್ಮಾ ಬಾರ್ಡ್ರ್ ಟೀಕ್ನಿಂದ ಮಾಡಿರ್ತಕ್ಕಂತಹ ಮೈನ್ ಡೋರ್ ಇದು. ಸೊ ಇದಕ್ಕಿನ್ನೂ ಪಾಲಿಷ್ ವರ್ಕ್ ಆಗಲಿಲ್ಲ. ಸೊ ಪಾಲಿಷ್ ವರ್ಕ್ ನಡೀತಾ ಇದೆ. ಮುಂದೆ ಹೋದರೆ ನಮಗೆ ಇಲ್ಲೊಂದು ಚಿಕ್ಕ ಫೋಯರ್ ಏರಿಯಾ ಇದೆ. ಸೊ ಫೋಯರ್ನಲ್ಲಿ ಈ ರೀತಿಯಾದ ಇನ್ನೂ ವರ್ಕ್ಸ್ ನಡೀತಾ ಇದೆ. ಗ್ಲಾಸ್ ಬಂದಿದೆ ಇಲ್ಲಿ. ಸೊ ಇಲ್ಲಿ ಇನ್ನೂ ಲ್ಯಾಮಿನೇಷನ್ ವರ್ಕ್ಸ್ ಪೆಂಡಿಂಗ್ ಇದೆ. ಸೊ ಇದು ಲಿವಿಂಗ್ನಲ್ಲಿ ನೋಡ್ಬೋದು. ನಾನು ನನ್ನ ಮುಂಚಿತ ವೀಡಿಯೋಗಳಲ್ಲಿ ಕೂಡ ಈ ಒಂದು ಲಿವಿಂಗ್ ಯಾವ ರೀತಿ ಕಂಡುಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದೆ. ಸೊ ಸ್ಪೇಷಿಯಸ್ ಆಗಿ ನಮಗೆ ಎಲ್ಲೂ ವೆಂಟಿಲೇಷನ್ಗೆ ಕೊರತೆ ಇಲ್ಲದ ರೀತಿಯಲ್ಲಿ ನಮ್ಮ ಒಂದು ಹಾಲ್ ಬಂದಿರತಕ್ಕಂಥದ್ದು. ಸೊ ಇದು ಬಂದು ಟಿ ವಿ ಯೂನಿಟ್ಟು. ಸೊ ಟಿ ವಿ ಯೂನಿಟ್ಗೆ ನಾವು ಈ ರೀತಿಯಾದ ಡಬಲ್ ಲೈಟ್ ಪ್ಯಾನಲಿಂಗನ್ನು ಮಾಡ್ಕೊಂಡಿದ್ದೀವಿ. ಸೊ ಅದರ ಮೇಲೆ ಸ್ಕೈಲೈಟನ್ನು ಕೂಡ ಕೊಟ್ಟಿದ್ದೀವಿ. ಸಾರ್ವೆ ಹಾಕಿರೋದ್ರಿಂದ ಅದು ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಈ ರೀತಿ ಸ್ಕೈಲೈಟ್ ಡಿಸೈನನ್ನು ನಾನು ಮೇಲುಗಡೆಯಿಂದ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅಲ್ಲಿ ಒಂದು ಸ್ಕೈಲೈಟ್ ಇದೆ ಪೂಜಾ ರೂಮ್ ಮೇಲುಗಡೆ. ಸೊ ನಿಮಗೆ ಹಾಲ್ ರೆಡಿ ಆದಮೇಲೆ ಗೊತ್ತಾಗುತ್ತೆ ಹಾಲ್ನಲ್ಲಿ ಎಷ್ಟು ವೆಂಟಿಲೇಷನ್ ಪ್ರಾವಿಷನ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಅದರ ಮುಖಾಂತರವಾಗಿ 0 ಎಫಿಷಿಯನ್ಸಿಯಲ್ಲಿ ನಾವು ವರ್ಕ್ ಮಾಡ್ಬೋದು ಅಂತ. ಸೊ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ಟೈಲ್ಸ್ನ ಡಿಸೈನ್ ವರ್ಕ್ಸು ಈ ರೀತಿಯಾಗಿ ತುಂಬ ಕಚ್ಚಡ ಇದೆ, ಯಾಕಂದರೆ ವುಡ್ ವರ್ಕ್ ನಡೀತಾ ಇದೆ ಈಗ. ಸೊ ಪೂಜಾ ರೂಮ್ ಬರುತ್ತೆ ಇಲ್ಲಿ. ಅವುಗಳ ಡೋರನ್ನು ಈಗ ಆಲ್ರೆಡಿ ರೆಡಿ ಮಾಡಿದ್ದೀವಿ. ಸೊ ಈ ರೀತಿ ಬರುತ್ತೆ. ಕಾರ್ವಿಂಗ್ ವರ್ಕ್ ನಡೆದಿದೆ. ಸೊ ಪೇಂಟಿಂಗ್ ವರ್ಕ್ ಪೆಂಡಿಂಗ್ ಇದೆ. ಸೊ ಅದರ ಮೇಲೆಗಡೆ ಈ ರೀತಿ ಒಂದು ಸ್ವಸ್ತಿಕ್ ಡಿಸೈನ್ನಲ್ಲಿ ಗ್ಲಾಸನ್ನು ಪ್ರೊವೈಡ್ ಮಾಡಿದ್ದೀವಿ. ಅದರ ಮೇಲೆಗಡೆ ಸ್ಕೈಲೈಟ್ ಇರೋದ್ರಿಂದ ಸೊ ಬೆಳಕು ಇದ್ರ ಮೇಲೆ ಬಿದ್ದಾಗ ಭಾಳ ಚೆನ್ನಾಗಿ ಅದರ ಒಂದು ಪ್ರತಿಬಿಂಬ ಇಲ್ಲೆಲ್ಲ ಬೀಳೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ಬರೋದ್ರಲ್ಲಿ ಯಾವುದೇ ರೀತಿಯಾದ ಒಂದು ಸಂಶಯವಿಲ್ಲ. ಸೊ ಇದು ಒಂದು ಡೈನಿಂಗ್ ಏರಿಯಾ. ಸೊ ಡೈನಿಂಗ್ ಏರಿಯಾದಲ್ಲಿ ಆಲ್ರೆಡಿ ಚಿಕ್ಕದಾಗಿ ಕ್ರಾಕರಿಯನ್ನು ಮಾಡಿದ್ದೀವಿ. ಇಲ್ಲಿ ಬಂದು ನಮಗೆ ವಾಶ್ ಬೇಸಿನ್ ಯೂನಿಟ್ ಬರುತ್ತೆ. ಸೊ ಇಲ್ಲಿ ಡೈನಿಂಗ್ ಟೇಬಲನ್ನು ನಾವು ಪ್ರೊವೈಡ್ ಮಾಡ್ಕೊತೀವಿ. ಸೊ ಇಲ್ಲಿ ಒಂದು ಸೆಮಿ ಓಪನ್ ಕಿಚನನ್ನು ಪ್ರೊವೈಡ್ ಮಾಡಿದ್ದೀವಿ. ಒಳಗಡೆ ಹೋದರೆ ಈ ರೀತಿಯಾಗಿ ಕಿಚನ್ನು ಒಂದು ಹಂತಕ್ಕೆ ಬಂದಿದೆ. ಸೊ ನೋಡ್ಬೋದು ವುಡ್ ವರ್ಕ್ ಆಲ್ರೆಡಿ ನಡೀತಾ ಇದೆ. ಸೊ ಇಲ್ಲಿ ಎಲ್ಲ IS 710 ವುಡ್ಡನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಬಂದು ನಮ್ಮ ಒಂದು ಸ್ಟವ್ ಬರುತ್ತೆ, ಅಂದರೆ ಹಾಬು. ಇಲ್ಲಿ ಚಿಮಿನಿ ಬರುತ್ತೆ. ಆ ಚಿಮಿನಿಗೆ ಅಲ್ಲಿ ನಾವು ಓಪನಿಂಗನ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿ ನಮ್ಮ ಒಂದು ಸಿಂಕ್ ಬರುತ್ತೆ.
ಸೊ ಇಲ್ಲಿ ನಾವು ಮಿಕ್ಸಿ ಬೇರೆ ಯಾವುದಾರ ಗ್ರೈಂಡರ್ ಉಪಕರಣಗಳನ್ನು ಹಾಕ್ಕೊಳೋದಕ್ಕೆ ಪಾಯಿಂಟನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಪಾಯಿಂಟನ್ನು ಕೂಡ ಕೊಟ್ಟಿದ್ದೀವಿ ನಾವು. ಸೊ ಇಲ್ಲಿ ಒಂದು ಓವೆನ್ನು, ಗ್ರೈಂಡರು ಮತ್ತು ಟಾಲ್ ಯೂನಿಟು, ಅದರ ಒಂದು ಲೈಟಿಂಗ್ಸ್ಗೆ ನಾವು ಸ್ವಿಚಸನ್ನು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ರೋಲಿಂಗ್ ಶಟರ್ಸ್ದು ವರ್ಕ್ ನಡೀತಾ ಇದೆ ಈಗ ಆಲ್ರೆಡಿ. ಸೊ ಇವುಗಳ ಕೆಲಸಗಳೆಲ್ಲ ಮುಗಿದ ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ. ಸೊ ಇಲ್ಲಿ ಕಿಚನ್ಗೆ ಬೇಕಾಗಿರ್ತಕ್ಕಂಥ ವೆಂಟಿಲೇಷನು, ಇದು ನಾರ್ತ್ ಆಗಿರೋದ್ರಿಂದ ನಾರ್ತ್ ಸೈಡಿಂದ ಎಷ್ಟು ಬೆಳಕಾಗುತ್ತೋ ಅಷ್ಟು ಕಿಚನ್ ಒಳಗಡೆ ಬರಲಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಒಂದು ವಿಂಡೋ. ಸೊ ಇಲ್ಲಿ ಒಂದು ಚಿಕ್ಕ ಸ್ಟೋರ್ ರೂಮ್ ಇದೆ ಕಿಚನ್ಗೆ ಅಂತಲೇ. ಸೊ ಇಲ್ಲಿ ಇನ್ನೂ ಒಂದು ಸ್ಲ್ಯಾಬನ್ನು ಕೂರಿಸ್ಬೇಕು. ಸೊ ಅವರಿಗೆ ಡ್ರೈ ಐಟಮ್ಸ್ ಏನಾದರೂ ಸ್ಟೋರ್ ಮಾಡ್ಕೊಳೋದಕ್ಕೆ ಈ ರೀತಿಯಾದ ಒಂದು ಸ್ಟೋರೇಜ್ ಏರಿಯಾನ ಮಾಡಿಕೊಟ್ಟಿದ್ದೀವಿ. ಸೊ ಇನ್ನು ಇಲ್ಲಿ ಬಂದರೆ ಇಲ್ಲಿ ಯುಟಿಲಿಟಿಗೆ ಜಾಗವನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಇದು ಒಂದು ಯುಟಿಲಿಟಿ ಜಾಗ. ಏನಾದರೂ ದೊಡ್ಡ ದೊಡ್ಡ ಪಾತ್ರೆಗಳು ಅದು ಇದು ಏನಾದರೂ ಇದ್ದರೆ ವಾಷಿಂಗ್ ಮಾಡ್ಕೊಬೋದು. ಇಲ್ಲೇ ನಾವು ಗ್ಯಾಸ್ ಪೈಪ್ಲೈನನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಒಂದು ಪಾಯಿಂಟನ್ನು ಕೂಡ ಬಿಟ್ಟಿದ್ದೀವಿ ನಾವು. ಸೊ ಈ ರೀತಿಯಾಗಿ ವ್ಯವಸ್ಥಿತವಾಗಿ ಎಲ್ಲ ಒಂದು ಆಸ್ಪೆಕ್ಟ್ಸನ್ನು ನಾವು ಕವರ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಸೇಫ್ಟಿಗೋಸ್ಕರ ಈ ಒಂದು ವುಡ್ ಡೋರ್ ಇದೆ. ಇದರ ಒಂದು ಹೊರಗಡೆ ಈ ರೀತಿಯಾದ MS ಡೋರನ್ನು ಕೂಡ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಸೇಫ್ಟಿ ಪರ್ಪಸ್ ಯಾವತ್ತೂ ಮುಖ್ಯವಾಗುತ್ತೆ ಅಂತ ಕ್ಲೈಂಟ್ನ ಒಂದು ರಿಕ್ವೈರ್ಮೆಂಟ್ ಮೇಲೆ ಆ ಒಂದು ಡೋರನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇನ್ನು ಮುಂದೆ ಹೋದರೆ ಇಲ್ಲಿ ಒಂದು ರೂಮ್ ಇದೆ. ಸೊ ಇದು ಕೆಳಗಡೆ ಇರ್ತಕ್ಕಂಥ ಏಕೈಕ ರೂಮು. ಇದರ ಒಂದು ಡೋರ್ಸ್ ಈಗ ಆಲ್ರೆಡಿ ನಾವು ಕೂರಿಸ್ಕೊಂಡಿದ್ದೀವಿ. ಸೊ ಇಲ್ಲೂ ಕೂಡ ವುಡ್ ವರ್ಕ್ ನಡೀತಾ ಇದೆ. ಸೊ ವೆಂಟಿಲೇಷನ್ನ ನೀವು ನೋಡ್ಬೋದು. ಎಲ್ಲ ರೀತಿಯಲ್ಲೂ ವ್ಯವಸ್ಥಿತವಾಗಿ ವೆಂಟಿಲೇಷನನ್ನು ನಾವು ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಒಂದು ಕೋಟ್ ಪೇಂಟಿಂಗ್ ಆಗಿದೆ. ಸೊ ಈಗ ವುಡ್ ವರ್ಕ್ ಆದ ಮೇಲೆ ಇನ್ನೊಂದು ಕೋಟ್ ಪೇಂಟಿಂಗನ್ನು ಮಾಡ್ಕೊಬೇಕಾಗುತ್ತೆ. ಸೊ ಬಾತ್ರೂಮ್ಸಲ್ಲೂ ಕೂಡ ಈಗ ಫಿಟ್ಟಿಂಗ್ಸ್ ಇನ್ನೂ ರೆಡಿ ಆಗಲಿಲ್ಲ. ಯಾಕಂದರೆ ವುಡ್ ವರ್ಕ್ ಆದ ಮೇಲೆ ಎಲ್ಲ ಫಿಟ್ಟಿಂಗ್ಸ್ ರೆಡಿ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ವಾಶ್ ಬೇಷನ್ನು, ವ್ಯಾನಿಟಿ, ಕೌಂಟರು. ಸೊ ಇಲ್ಲಿ ನಮ್ಮ ಕಮೋಡ್ ಬರುತ್ತೆ, ಅಲ್ಲಿ ನಮ್ಮ ಶವರ್ ಏರಿಯಾ ಬರುತ್ತೆ. ಸೊ ಈ ರೀತಿಯಾಗಿ ಡಿಸೈನ್ ಮುಖಾಂತರವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂತಹ ಒಂದು ಮನೆ ಇದು. ಹೊರಗಡೆ ಎಷ್ಟು ಎಲಿವೇಷನ್ ಇದೆಯೋ ಒಳಗಡೆ ಕೂಡ ಲುಕ್ ವೈಸ್ ವರ್ಕೌಟ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಆಲ್ರೆಡಿ ಸ್ಪಿಗಾಟ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಕೂಡ ಗ್ಲಾಸ್ ರೇಲಿಂಗ್ಸ್ ಬರುತ್ತೆ. ಸೊ ಅದರ ಮೇಲೆ ಒಂದು ವುಡನ್ ಹ್ಯಾಂಡಲನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನೀವು ಈ ಒಂದು ಸ್ಟೆಪ್ಸ್ನ ಡಿಸೈನನ್ನು ನೋಡ್ಬೋದು ಯಾವ ರೀತಿಯಾಗಿ ಕೊಟ್ಟಿದ್ದೀವಿ ಅಂತ ಹೇಳಿ, ಒಂಥರ ಜಿಗ್ಜ್ಯಾಗ್ ಪ್ಯಾಟ್ರನಲ್ಲಿ. ಸೊ ಇಲ್ಲಿ ನಮ್ಮ ಒಂದು ಬ್ರಿಕ್ ಕ್ಲಾಡಿಂಗ್ ಬರುತ್ತೆ. ಸೊ ಕ್ಯೂಬಿಕಲ್ ಬ್ರಿಕ್ಸ್ ಬರುತ್ತಲ್ವ, ಅದರಲ್ಲಿ ಒಂದು ಕ್ಲಾಡಿಂಗನ್ನು ಮಾಡ್ತೀವಿ. ಈ ರೀತಿಯಾಗಿ ನಾವು ಮೇಲೆ ಬಂದರೆ ಮೇಲೆಗಡೆ ಈ ರೀತಿ ವಿಶಾಲವಾದಂತಹ ಒಂದು ಲಿವಿಂಗ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ನಾರ್ತು ಈಸ್ಟು ಎರಡು ಕಡೆಯೂ 6 ಅಡಿಗೆ 6 ಅಡಿ 6x6 2 ವಿಂಡೋಗಳನ್ನು ಪ್ರೊವೈಡ್ ಮಾಡಿದ್ದೀವಿ. ಯಾಕಂದರೆ ಎರಡು ಕಡೆಯಿಂದನೂ ಮನೆ ಒಳಗಡೆ ಬೆಳಕು ಬಂದಾಗ ಇಲ್ಲಿ ಕೂಡ ನಮಗೆ 8x8 2 ವಿಂಡೋಗಳಿದೆ. ಸೊ ಈ ರೀತಿಯಾಗಿ 8x8 2 ವಿಂಡೋಗಳಿಂದ ಮತ್ತು 2 ಸ್ಕೈಲೈಟ್ಸ್ ಇದೆ. ಇಲ್ಲಿ ಒಂದು ಸ್ಕೈಲೈಟ್ ಇದೆ, ಇಲ್ಲೊಂದು ಸ್ಕೈಲೈಟನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇವುಗಳ ಮುಖಾಂತರ ಆದಷ್ಟು ವೆಂಟಿಲೇಷನ್ ನಮಗೆ ಒಳಗಡೆ ದೊರೆಯುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಇದು ಒಂದು ಬಾಲ್ಕನಿ ಏರಿಯಾ, ಫ್ರಂಟ್ ಸೈಡ್ ಬಾಲ್ಕನೆ. ಸೊ ಇದಕ್ಕೆ ಆಲ್ರೆಡಿ ರೇಲಿಂಗ್ಸ್ ವರ್ಕ್ ನಡೆದಿದೆ. ಇದರ ಮೇಲೆ SS ಹ್ಯಾಂಡ್ ರೈಲ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಬ್ರಿಕ್ ಕ್ಲಾಡಿಂಗನ್ನು ಮಾಡಿದ್ದೀವಿ ಯೂನಿಕಾಗಿ. ಸೊ ನೀವು ನೋಡ್ಬೋದು ಎಲ್ಲವೂ ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ ಅಂಥೇಳಿ ಯೂನಿಕ್ನೆಸ್ ಏನಾದರೂ ಇರಲಿ ಅಂಥೇಳಿ ಈ ಕಾರ್ನರಲ್ಲಿ ನಾವು ಲೈಟ್ ವೇಟ್ ಬ್ಲಾಕಿಂದ ಡಿಸೈನ್ ಮಾಡಿದ್ರೆ ಈ ಕಾರ್ನರಿಂದ ಬ್ರಿಕ್ಕಿಂದ ಡಿಸೈನ್ ಮಾಡಿದ್ದೀವಿ. ಸೆಂಟ್ರಲ್ಲಿ ಈ ರೀತಿ ಗ್ಲಾಸ್ ರೇಲಿಂಗ್ಸನ್ನು ಕೊಟ್ಟಿದ್ದೀವಿ. ಬಹಳ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ. ಇದನ್ನು ಲೈವ್ ಆಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ನಮಗೆ ಕಂಡುಬರುತ್ತೆ. ಸೊ ಇಲ್ಲಿ ಒಂದು ಅಗಾಧವಾದ 4 ಫೀಟ್ ಡೋರನ್ನು ಕೊಟ್ಟಿದ್ದೀವಿ ಬಾಲ್ಕನಿಗೆ ಎಂಟ್ರಿಗೋಸ್ಕರ. ಸೊ ಇದು ಪೂಜಾ ರೂಮ್ ಮೇಲೆ ಇರ್ತಕ್ಕಂಥ ಒಂದು ಗ್ಲಾಸು. ಇದರ ಮೇಲೆ ಈ ರೀತಿ ಸ್ಕೈಲೈಟನ್ನು ಕೊಟ್ಟಿದ್ದೀವಿ. ನೋಡ್ಬೋದು ವುಡ್ ವರ್ಕ್ ನಡೀತಾ ಇದೆ. ಇವೆಲ್ಲ ಫಿನಿಶ್ ಆದ ಮೇಲೆ ನಿಮಗೆ ಇನ್ನೊಂದು ಲುಕ್ ಕಂಡುಬರುತ್ತೆ. ಸೊ ಇಲ್ಲಿ ಒಂದು 2ನೇ ಮಾಸ್ಟರ್ ಬೆಡ್ರೂಮ್. ಹಾಂ, ಇಲ್ಲಿ 3ನೇ ಒಂದು ಬೆಡ್ರೂಮ್ ಇದೆ. ಸೊ 3ನೇ ಒಂದು ಮಾಸ್ಟರ್ ಬೆಡ್ರೂಮ್ನಲ್ಲಿ ಈ ರೀತಿಯಾದ ವುಡ್ ವರ್ಕ್ ನಡೀತಿದೆ. ಆಲ್ರೆಡಿ ಪೇಂಟಿಂಗ್ ವರ್ಕ್ ಆಗಿದೆ, 1 ಕೋಟ್ ಪೇಂಟಿಂಗ್ ಆಗಿದೆ. ಈಗ ವುಡ್ ವರ್ಕ್ ಆದ ಮೇಲೆ 2ನೇ ಕೋಟ್ ಪೇಂಟಿಂಗನ್ನು ಮಾಡಬೇಕಾಗುತ್ತೆ. ಸೊ ಎಲ್ಲೆಲ್ಲಿ ಏನೇನು ಸಾಕೆಟಿಂಗ್ಸ್ ಬೇಕು, ಲೈಟಿಂಗ್ಸ್ ಬೇಕು ಎಲ್ಲವನ್ನು ಪ್ರೊವೈಡ್ ಮಾಡಿದಿರೋದು. ಸೊ ಇಲ್ಲಿ ಒಂದು ಚಿಕ್ಕ 3 ಫೀಟ್ ಬಾಲ್ಕನಿ ಇದೆ. ಈ ಒಂದು ಬಾಲ್ಕನಿ 2 ರೂಮ್ಸ್ಗೂ ಹ್ಯಾಕ್ಟ್ ಆಗುತ್ತೆ.
ಎರಡು ರೂಮ್ಗೂ ಯೂಸ್ ಆಗುತ್ತೆ. ಸೊ ಆ ರೀತಿಯಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಮತ್ತು ಸೇಫ್ಟಿಗೋಸ್ಕರ ಈ ರೀತಿ ಸೇಫ್ಟಿ ಗ್ರಿಲ್ಸನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇನ್ನೇನು ಮುಗಿಯೋ ಹಂತದಲ್ಲಿದೆ. ಇದು ಮುಗಿದ ಮೇಲೆ ಇನ್ನೂ ಬಹಳ ಚೆನ್ನಾಗಿ ಮೂಡಿ ಬರುತ್ತೆ ಇದೊಂದು ಮನೆ. ಇನ್ನು 4ನೇ ಬೆಡ್ರೂಮು ಇರೋದು 2ನೇ ಫ್ಲೋರ್ನಲ್ಲಿ. ಸೊ ಈ ಒಂದು ಸ್ಟೇರ್ ಕೇಸ್ನ ಡಿಸೈನ್ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲೂ ಕೂಡ ಗ್ಲಾಸ್ ಕ್ಯೂಬಿಕಲ್ಸ್ ಬರೋದ್ರಿಂದ ವೆಂಟಿಲೇಷನ್ ಯಾವತ್ತೂ ಇದೇ ರೀತಿಯಲ್ಲೇ ಇರುತ್ತೆ. ಈವನ್ ಸ್ಟೇರ್ ಕೇಸ್ಗೂ ಕೂಡ ನಾವು ವೆಂಟಿಲೇಷನನ್ನು ಪ್ರೊವೈಡ್ ಮಾಡೋ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ಇದು ಈ ಒಂದು ರೂಮ್ನ ಡೋರ್ ಡಿಸೈನ್. ಸೊ ಇಲ್ಲಿ ಆದಷ್ಟು ಕೆಲಸಗಳು ನಡೀತಾ ಇದೆ ನೋಡ್ಬೋದು. ಸ್ಲೈಡಿಂಗ್ ಡೋರ್ಸ್ ಪ್ರೊವೈಡ್ ಮಾಡಿ ಆಲ್ರೆಡಿ ವಾರ್ಡ್ರೂಬ್ಸ್ ರೆಡಿಯಾಗಿದೆ. ಇನ್ನೇನಿದ್ರು ಇಲ್ಲಿ ಸಣ್ಣ ಪುಟ್ಟ ಡೋರ್ಸನ್ನು ಕೂರಿಸ್ಕೊಂಡು ನಾವು ಪೇಂಟಿಂಗ್ ಕೆಲಸಗಳನ್ನು ಮಾಡಿಕೊಂಡ್ರೆ ಈ ಒಂದು ಮನೆ ಫಿನಿಷಿಂಗ್ ಹಂತದಲ್ಲಿ ನಮಗೆ ಕಂಡುಬರುತ್ತೆ. ನೋಡೋಣ ಫಿನಿಷ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾವು ಇಲ್ಲಿ ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಬಂದರೆ ಈ ರೀತಿಯಾದ ವಿಶಾಲವಾದಂಥ ಒಂದು ಟೆರೆಸ್ ಇದೆ. ಈ ಟೆರೆಸ್ನಲ್ಲಿ ನಾನು ಹೇಳಿದ್ನಲ್ಲ 2 ಸ್ಕೈಲೈಟು. ಇದು ಬಂದು 6x5 ಅದು 6x5, ಇದು 4x4 ಸ್ಕೈಲೈಟನ್ನು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ನಾವು ಟೈಲ್ಸನ್ನು ಕೊಟ್ಟು ಗ್ರೌಟಿಂಗನ್ನು ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ನಾನು ಹೇಳ್ದಂಗೆ ನಿಮಗೆ ಜಾಲಿವಾಲ್ ಕ್ಲಾಡಿಂಗನ್ನು ಮಾಡಿದ್ದೀವಿ. ಇನ್ನು ಆ ಕ್ಲಾಡಿಂಗ್ ಇಲ್ಲೂ ಕೂಡ ಬರುತ್ತೆ. ಸೊ 2 ಕಡೆ ಕ್ಲಾಡಿಂಗ್ ಬರುತ್ತೆ. ಇಲ್ಲಿ MS ಬರುತ್ತೆ. ಸೊ MS ಕೂಡ ಇನ್ಕ್ಲೈನ್ಡ್ ಡಿಸೈನನ್ನು ನಾವು ಟ್ರೈ ಮಾಡಿರೋದ್ರಿಂದ ಇದು ಯೂನಿಕ್ಕಾಗಿ ನಮಗೆ ಕಂಡುಬರುತ್ತೆ. ಮತ್ತು ಇದ್ರ ಕೆಳಗಡೆ ಬ್ರಿಕ್ ಇದೆ. ಸೊ ಇದ್ರ ಕೆಳಗಡೆ ಗ್ಲಾಸ್ ಇದೆ. ಅದರ ಕೆಳಗಡೆ ಲೈಟ್ ವೆಯ್ಟ್ ಬ್ಲಾಕ್ ಡಿಸೈನ್ ಇದೆ. ಸೊ ಕಂಪ್ಲೀಟ್ ಎಲಿವೇಷನ್ ಯಾವ ರೀತಿ ಇರಬೇಕು ಆ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಿರ್ತಕ್ಕಂತಹ ಒಂದು ಮನೆ ಡಿಸೈನ್ ಇದು. ಸೊ ಇಲ್ಲಿ ನೀವು ನೋಡ್ಬೋದು ಬ್ರಿಕ್ ಡಿಸೈನನ್ನು ಯಾವ ರೀತಿ ಮಾಡಿದ್ದೀವಿ ಅಂತ. ಇಲ್ಲಿ ಟೆರಾಕೋಟಾ ಪೇಂಟ್ ಬ್ರಿಕ್ಗಳಿಗೆ ಹೊಡೆದಾಗ ಇದು ಯಾವ ರೀತಿ ಕಂಡುಬರುತ್ತೆ ಅನ್ನೋದನ್ನು ನೋಡೋಣ. ಈ ರೂಮ್ನ ಮೇಲೆಗಡೆ ನಾವು ಟ್ಯಾಂಕ್ ರೂಮು ಮತ್ತು ಅಲ್ಲಿ ಸ್ಟೋರ್ ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಬಂದಿರತಕ್ಕಂತಹ ಮನೆ ಫಿನಿಷಿಂಗ್ ಆದ ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ.